ಇನ್ನು ಸಚಿವ ಡಿಕೆ ಶಿವಕುಮಾರ್ಗೆ ಕೂಡ ಮತ್ತೆ ಐಟಿ ಶಾಕ್. ಐಟಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ವಿಚಾರಣೆಯನ್ನು ನಡೆಸಲಾಗ್ತಾ ಇದ್ದು, ಸಚಿವ ಡಿಕೆ ಜೊತೆ ತಾಯಿ ಗೌರಮ್ಮಗೂ ಕೂಡ ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಕ್ವೀನ್ಸ್ ರಸ್ತೆಯಲ್ಲಿರುವ ಐಟಿ ಕಚೇರಿಯಲ್ಲಿ ಡಿಕೆ ಶಿವಕುಮಾರ್ ಈಗಾಗಲೇ ತನ್ನ ತಾಯಿಯೊಂದಿಗೆ ಕೂಡ ಆಗಮಿಸಿ ಅಲ್ಲಿ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಸತತ 3 ಗಂಟೆಗಳಿಂದ ಡಿಕೆಶಿ ಮತ್ತು ತಾಯಿ ಗೌರಮ್ಮ ವಿಚಾರಣೆಯನ್ನ ಈಗಾಗಲೇ ಎದುರಿಸ್ತಾ ಇದ್ದು, 2017ರ ಆಗಸ್ಟ್ ಅಲ್ಲಿ ನಡೆದಿದ್ದ ದಾಳಿಯ ಬಗ್ಗೆ ಮಾಹಿತಿಯನ್ನ ಕೂಡ ಈಗಾಗಲೇ ಅಧಿಕಾರಿಗಳು ಸಂಗ್ರಹವನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಜನಾರ್ದನ್ ಹೆಬ್ಬಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಜನಾರ್ದನ್ ಹೆಬ್ಬಾರ್, ಒಂದ್ ಕಡೆ ನಿನ್ನೆ ತಮ್ಮ ತಾಯಿಗೆ ಒಂದು ಮಾಹಿತಿಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಡಿಕೆಶಿನೇ ಮಾಹಿತಿಯನ್ನ ಕೊಟ್ಟಿದ್ರು. ಆದ್ರೆ ಇವತ್ತು ಗೌರಮ್ಮ ಅವರು ಅಂದ್ರೆ ಅವರ ತಾಯಿ ಕೂಡ ವಿಚಾರಣೆಯನ್ನು ಎದುರಿಸ್ತಾ ಇದ್ದಾರೆ. ಅವರಿಗೂ ಕೂಡ ಪ್ರಶ್ನೆಗಳ ಸುರಿಮಳೆಯನ್ನು ಕೇಳಲಾಗ್ತಾ ಇದೆಯಾ ಹೇಗೆ ಅಂತ ಹೇಳಿ? ನವಿತಾ, ಖಂಡಿತವಾಗ್ಲೂ ನಿನ್ನೆ ದಿನ ಡಿಕೆ ಶಿವಕುಮಾರ್ ಅವರು ಬಂದು ಐಟಿ ಅಧಿಕಾರಿಗಳ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ರು. ಸಾಕಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಿದ್ರು. ಬೇರೆ ಬೇರೆ ಬಿಸಿನೆಸ್ ಸಂಬಂಧಪಟ್ಟನು ಸಹಿತ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ರು. ಈ ಸಂದರ್ಭದಲ್ಲಿ ಅವರ ತಾಯಿ ಗೌರಮ್ಮ ಅವ್ರನ್ನು ಕೂಡ ಕರೆಸಬೇಕಾದ ವಿಚಾರಕ್ಕಾಗಿ ಅಧಿಕಾರಿಗಳು ನೋಟಿಸ್ ಕೊಡಿಸಿ ಅವ್ರನ್ನ ಕರೆಸಿಕೊಂಡಿದ್ದಾರೆ. ಆದ್ರೆ ಪ್ರತ್ಯೇಕವಾಗಿ ವಿಚಾರಣೆ ಮಾಡ್ಲಾಗ್ತಾ ಇದೆ ಅಂತ ಒಂದು ಮಾಹಿತಿ ಲಭ್ಯ ಆಗಿದೆ. ತಾಯಿ ಗೌರಮ್ಮ ಅವ್ರನ್ನು ಕೂಡ ಪ್ರತ್ಯೇಕವಾಗಿ ಕೂರಿಸಿ ವಿಚಾರಣೆಯನ್ನ ಮಾಡ್ಲಾಗ್ತಾ ಇದೆ ಅಂತ ಹೇಳಿ. ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಪಕ್ಕದಲ್ಲಿ ಕೂತ್ಕೊಂಡಾಗ ಪ್ರಶ್ನೆ ಕೇಳಲಿಕ್ಕೆ ಕಷ್ಟ ಆಗತ್ತೆ, ಅವರು ಇಂಟರ್ಫಿಯರ್ ಮಾಡಬಹುದು ಮಿಡ್ಲ್ ಅಲ್ಲಿ ಅನ್ನೋ ಕಾರಣಕ್ಕಾಗಿ ಪ್ರತ್ಯೇಕವಾಗಿ ಅವರಿಂದ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಸತತ 4 ಗಂಟೆಯಿಂದ ವಿಚಾರಣೆ ನಡೆಸ್ತಾ ಇದ್ದಾರೆ. ಊಟವನ್ನು ಕೂಡ ಇಲ್ಲಿಗೆ ತರಿಸ್ಕೊಂಡು ಅವ್ರನ್ನ ಊಟ ಮಾಡಿಸಿ ಎಲ್ಲಿಯೇ ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಬಹುಶಃ ಇನ್ನೂ 1-2 ಗಂಟೆಗಳ ಕಾಲ ವಿಚಾರಣೆ ಮುಂದುವರಿಯುವಂತ ಸಾಧ್ಯತೆ ಇದೆ. ಇದು ಹಳೆ ಪ್ರಕರಣ ಆದ್ರೂ ಸಹಿತ ಇನ್ನಷ್ಟು ದಾಖಲೆಗಳನ್ನ ಕಲೆ ಹಾಕುವಲ್ಲಿ ಅಧಿಕಾರಿಗಳು ನಿರತರಾಗಿದ್ರು. ಈಗ ಸಾಕಷ್ಟು ಬೇರೆ ಬೇರೆ ಮೂಲದಿಂದ ಎಲ್ಲ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ದಾಖಲೆ ಕಲೆ ಹಾಕಿದ ನಂತರದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿವಕುಮಾರ್ ಮತ್ತು ಅವ್ರ ತಾಯಿ ಗೌರಮ್ಮ ಇಬ್ಬರಿಂದನೂ ಕೂಡ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಅವರಿಂದ ಪ್ರಶ್ನೆ ಕೇಳಿ ಉತ್ತರವನ್ನ ಪಡ್ಕೊಳ್ತಾ ಇದ್ದಾರೆ. ಆಯಾ ಆದಾಯದ ಮೂಲಗಳು ಯಾವ್ಯಾವುದು ಅಂತೂ ಕೂಡ ಅವರಿಂದ ನೇರವಾಗಿ ಪ್ರಶ್ನೆಯನ್ನ ಕೇಳಿ ಅವರಿಂದ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ. ಬಹುಶಃ ಇನ್ನೂ 1-2 ಗಂಟೆಗಳ ಕಾಲ ವಿಚಾರಣೆ ಮುಂದುವರೆಯುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಕೆಲವು ಬೇರೆ ಬೇರೆ ಬಿಸಿನೆಸ್ ನ ದಾಖಲೆಗಳು ಐಟಿ ಅಧಿಕಾರಿಗಳಿಗೆ ಲಭ್ಯ ಆಗಿದೆ ಅನ್ನೋ ಮಾಹಿತಿ ಇದೆ. ಆ ಕಾರಣಕ್ಕಾಗಿ ವಿಚಾರಣೆ ಇಷ್ಟೊಂದು ಸೀರಿಯಸ್ ಆಗಿ ಮುಂದುವರಿತಾ ಇದೆ. ಸಂಜೆ ಇನ್ನೊಂದು 2 ಗಂಟೆಗಳ ಕಾಲ ವಿಚಾರಣೆ ಹೀಗೆ ಮುಂದುವರೆಯುವಂತ ಸಾಧ್ಯತೆ ಇದೆ. ಇಬ್ಬರನ್ನು ಕೂಡ ಐಟಿ ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ನವಿತಾ, ಥ್ಯಾಂಕ್ ಯು ಜನಾರ್ದನ್ ಹೆಬ್ಬಾರ್ ಡೀಟೇಲ್ಸ್ಗೆ.